ಅರೆ ಹಾಗೆ ಅಯ್ಯೋ ಮಾರಾಯ ಎಲ್ಲಿ ಬಂದು ಸಿಕ್ಕೊಂತಲ್ಲೋ ಮಾರಾಯ ಇದು ಚಕಡಿ ನೀರು ನಿಂತಿತ್ತೇನ ಭಾಳ ಮಣ್ಣು ಮಿದು ಆಗಿಬಿಟ್ಟತಿ ನೀರು ನಿಂತು ಇದ್ರಾಗ ಕೆಸರನ್ನೇ ಸಿಕ್ಕೊಂತಲ್ಲೋ ಮಾರಾಯ ಹೆಂಗೆ ನಾನು ಚಕಡಿನ ಇದನ್ನು ದೂಡ್ಕೊಂಡು ಹೋಗಲಿ ಮತ್ತೊಬ್ರು ಯಾರ ಬೇಕಾ ಹಿಂದೆ ದೂಡಾಕ ಎಂಥ ಕೆಲಸ ಫೇಲ್ ಆತಲ್ಲ ಇಲ್ಲಿ ಬರಬಾರ್ದಾಗಿತ್ತು ಬಿಡ ನನಗೆ ಇದು ನೀರು ನಿಂತತಿ ಹಳ್ಳ ಇದು ಕವಲೆವು ನೀರು ನಿಂತದ ಲಕ್ಷಣ ಇಲ್ಲ ನನಗೆ ಮಳೆ ಒಂದು ಹತ್ತಿ ಬಿಟ್ಟತಪ್ಪ ಮಾರಾಯ ಮಳೆ ಹತ್ತಿ ನೀರು ಜಮಾ ನಿಲ್ಲಕತ್ಬಿಟ್ಟತಿ ಈ ದಾರಿಲೇನ ಚಕಡಿ ಗಾಡಿ ಅಡ್ಡಾಡೋದು ನಿಗ್ರಹ ಆತ್ಬಿಡಿ ಇನ್ನು ಸುತ್ತಾದ ಬರ್ಬೇಕಾತ್ಪ ಮಾರಾಯ ಇನ್ನು ಯಾಕೆ ಸಿದ್ದಣ್ಣ ಚಕಡಿ ಸಿಗಿಸಿದೆ ಇಲ್ಲಿ ಬಂದ ಮಾರಾಯ ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡೋ ಇಲ್ಲಿ ಈ ದಾರಿಗೆ ಇಲ್ಲೇ ನೀರು ನಿಂತೈತಿ ಜಮಾ ಆಗೈತಿ ರಜ್ಜುರಾಡಿ ಭಾಳ ಐತೆ ಅಂತ ನಂಗೆ ಗೊತ್ತಿದ್ದಿರ್ಕಿಲ್ಲ ನಾ ಇಲ್ಲೇ ಚಕಡಿ ತೊಗೊಂಬಂದ್ಬಿಟ್ಲಿ ಮಾರಾಯ ಸನಿ ಆಕತಿ ಅಂತಂದು ಗೊಬ್ಬರ ಒಕ್ಕೊಂಬಂದಿದ್ನ್ಯಾ ಅದಕ್ಕೆ ಗೊಬ್ಬರನ ಈಗ ಹಂಗಾರ ಇಳಿಸಿನಿ ಹೊಲ್ದಾಗ ಹೋಗಿ ಗೊಬ್ಬರ ಚೀಲನ ಒಗದು ಬಂದೇನಿ ಒಗದು ಇನ್ನು ಮನೆಗೆ ಹೋಗ್ಬೇಕು ಹೊಳ್ಳಿ ಅಂತ ಹೊಂಟಿದ್ನಿಪ್ಪ ಮಾರಾಯ ಚಕಡಿ ಇಲ್ಲಿ ಸಿಕ್ಕೊಂಡ್ಬಿಡ್ತವೆ ತಡಿ ತಡಿ ಯಾಕೆ ಪೇಚಾಡ್ತಿ ಒಬ್ಬನ ನಾನು ಗಾಲಿ ದೂಡ್ತೇನೆ ತಡಿ ಹಿಂದೆ ಬಂದ ಗಾಲಿ ದೂಡಿನಿ ಅಂದ್ರೆ ನೀನೇ ಒಂದು ಈಟ ತೆಳೆದಿಡ್ದು ಎರಡು ಎತ್ತಿನ ಹಗ್ಗನ ಕೈಯಾಗಿ ಹಿಡ್ಕೊಂಡು ಮುಂದಕ್ಕೆ ಬಾಯ್ ಮಾಡ ಬರ್ತಾವ ಅಷ್ಟು ಮಾಡಬಾರಪ್ಪ ಮಾರಾಯ ಬಾ ಒಂದೀಟ ದೂಡ್ ಬಾ ಹಿಂದೆ ಗಾಲಿ ಹಿಡಿದು ದೂಡ್ ಬಾ ನೀನು ನಾ ತೆಳಗಿಳಿದು ಎತ್ತಿನ ಮುಗ್ದಾನ ಹಿಡ್ಕೊಂಡು ಅವನ್ನ ಬಾಯ್ ಮಾಡ್ಕೊಂತ ಹಿಂದಕ್ಕೆ ಒಂದೊಂದು ಹೆಜ್ಜೆ ಹೊಕ್ಕೇನಿ ನಾಲ್ಕು ಹೆಜ್ಜೆ ನೀ ಹಿಂದೆ ಒಂದು ಈಟು ದೂಡ್ ಬಾ ಸಿಕ್ಕೊಂಡ ಬಿಟ್ಟತ್ ಬಾ ಗಾಲಿ ಕಂಡಾಪಟ್ಟಿ ಒಂದು ಗೇನುದ್ದ ರೊಜ್ಜಾಗ ಸಿಕ್ಕೊಂಡತ್ ಬಾ ಮತ್ತು ಇನ್ನೊಬ್ರನ್ನ ಯಾರನ್ನಾರ ಕರೀಲೇನ ಮತ್ತು ಆಚೆ ಕಡೆ ಒಬ್ಬ ಯಾರ ಕೈ ಹಾಕಿದ ಬೀಸ್ ಇಲ್ಲಿ ಯಾರದಾರೋ ಮಾರಾಯ ನಾನು ನೋಡಿನಿ ಟೊಮಾಟ ಎದ್ದು ನಿಂತು ನೋಡಿನಿ ಸುತ್ತು ಕಡೆ ಯಾರಿಲ್ಲ ಅಲ್ಲ ಸಿದ್ದಣ್ಣ ಮಳೆ ಆಗೈತಿ ಮುಂಜಾನೆದ ಯಾರು ಬರ್ಬೇಕು ಆದ್ರೆ ನೀ ಯಾಕೆ ಬಂದಿ ಒಟಾನಿ ಹೂ ಬಿಡಾಕತೈತಿ ಹಂಗಾರ ಅದು ಕೀಡಿ ಅದು ಕುಂದ್ರಾಕತೈತಿ ಏನೋ ಅಂದಿಟ್ಟು ಹೂ ಬಿಡಾತೈತಿ ಇದೇ ಟೈಮ್ದಾಗ ಒಟ್ಟು ಗೊಬ್ಬರ ಗೊಜ್ಜಿ ಬಿಟ್ಟಿನಿ ಅಂದ್ರೆ ಇರೋ ಗೊಬ್ಬರನ ಕಾಯಿ ಚಲೋ ಹಿಡಿತೈತಿ ಅಂತ ನಾನು ಬನ್ನಿ ಮಾರಾಯ ಆಸೆಕ್ ಆದ್ರೆ ಇಲ್ಲಿ ಹಿಂಗಾತ್ ನೋಡ ಆ ತಡಿಪ ಅಣ್ಣ ನಾನು ಬರ್ತೇನೆ ಹಿಂದೊಟ್ಟು ಕೈ ಹಾಕ್ತಾನೆ ದೂಡ ಪಕ್ಕಿರ ಗಾಲಿನ ದೂಡು ಮಾರಾಯ ಚಕಡಿ ದೂಡು ಅಣ್ಣ ದೂಡಾಕತ್ತೇನೋ ಮಾರಾಯ ಏನು ಮುಂದಕ್ಕೆ ಸರ್ದಾಡವಲ್ದಪ್ಪ ಏನು ಜಪ್ಪು ಅನ್ನೋದಲ್ವ ಮಾರಾಯ ಸುಮ್ಮನೆ ಚಕಡಿ ಇಲ್ಲೇ ಬಿಟ್ಟು ಎತ್ತಿನ ಕೊಳ್ಳ ಹರಿದ ಎತ್ತಿನ ಅಷ್ಟ ಕೈಯಾಗಿ ಹಿಡ್ಕೊಂಡು ಹೋಗ್ಬಿಡೋ ಅಲ್ಲೇ ಎತ್ತಿನ ಕೈಯಾಗಿ ಹಿಡ್ಕೊಂಡು ಈಗ ನಾ ಮನೆಗೆ ಹೋದ್ನಿ ಅಂದ್ರೆ ಮತ್ತೆ ಚಕಡಿ ಹಂಗೆ ತೊಗೊಂಡು ಹೋಗುದು ಯಪ್ಪ ಅಟ ನೆಲ ಆರ್ತಿ ಅಂದ್ರೆ ತೊಗೊಂಡು ಹೋಗುವಂತ ಹೋಗು ಈಗ ನೀನು ದುಡಿದ್ರು ಮುಂದಕ್ಕೆ ಹೋಗೋದು ಇಲ್ಲೇನ ನೋಡ ನಾನು ಭಾಳ ಪ್ರಯತ್ನ ಮಾಡತ್ತೀನಿ ಗಾಲೆವು ಹಿಂದ್ಕ ಮುಂದ್ಕ ಸರ್ದಾಡವಲ್ದು ಯಾಕೆ ಸಿದ್ದಣ್ಣ ಎಷ್ಟು ನಶೆನೇ ಆಗಿ ಬಂದಿವು ಮರಯ್ಯ ಚಕಡಿ ಕೊಳ್ ಕಟ್ಕೊಂಡು ಏನೇ ಸಿಕ್ಕೊಂಡತೇನೆ ಇಲ್ಲೇ ಚಕಡಿ ನೋಡ್ತೀಪ ಮಾರಾಯ ಚಕಡಿ ಸಿಕ್ಕೊಂಡತೇನ ಅಂತ ಕೇಳ್ತಿ ಒಂದಿಟ್ಟು ಕೈ ಹಾಕಿ ಬಾರು ಮಾರಾಯ ಗಾಲಿ ಒಂದು ಮಗ್ಗಲು ಹೋಳ ದೂಡ್ ಬಾ ನೋಡು ನಾ ಕೇಳ್ತತನ ಏನ ಅಷ್ಟ ಮಾಡ್ತೇನೆ ತಡಪ್ಪ ನಾನು ಬಂದ ದೂಡ್ತಾನೆ ನೀವು ಲಗುನ ಬಂದಿರ ಗೊಂಜಾಳಕ್ಕೆ ಸುಳ್ಯಾಗ ಹುಳ ಆಗಕತ್ತವು ಸುಳಿ ಗೊಬ್ಬರ ಹಾಕಬೇಕಾಗೈತಿ ಅದಕ್ಕೆ ಅಡ್ಡಾಡಕ್ಕೆ ಕಾಲಾಗ ಗಾವ್ ಐತೆ ನಾನು ನೋಡಕ್ಕೆ ಬಂದಿದ್ನಿ ಹಂಗೆ ಅಡ್ಡಾಡಕ್ಕೆ ಗಾವ್ ಇದ್ರ ಹಂಗಾರೆ ಗೊಬ್ಬರ ಹಾಕ್ಸ್ಬೇಕು ಅಂತ ಅದಕ್ಕೆ ಹೊಲ ನೋಡಕ್ಕೆ ಬಂದಿದ್ನಿಪ್ಪ ನಾನು ಮುತ್ತ ಎಲ್ಲಿ ಹೋಗಿದ್ದಾನೆ ಇವ ನಮ್ಮ ಮುತ್ತ ಸಾಲಿ ಟೈಮ್ ಆಗೈತಿ ಸಾಲಿಗೆ ಹೋಗೋ ಟೈಮ್ದಾಗ ಅಡ್ಡಾಡಕ್ಕೆ ಹೋಗ್ಬಿಡ್ತಾನೆ ನೋಡಿ ಅಕ್ಕರ ನಾವು ದೇಶಪಾಂಡೆ ಫೌಂಡೇಶನ್ ರೀ ಹುಡುಗರಿಗೆ ಇಂಗ್ಲೀಷ್ ಕಲಿಸ್ತೇವ್ರಿ ನಿಮ್ಮ ಮನ್ಯಾಗ ಸಾಲಿಗೆ ಹೋಗುವ ಸಣ್ಣ ಮಕ್ಕಳಿದ್ರೆ ಕಳಿಸ್ಕೊಡ್ರಿ ಯವ್ವ ನನ್ನ ಮಕ್ಕಳು ಒಬ್ಬವ 8ನೇ ಹೊಕ್ಕಾನ ಒಬ್ಬಾಕಿ ಕಾಲೇಜಿಗೆ ಹೊಕ್ಕಾಳ ಉಳ್ದಾರು ಇನ್ನೂ 6, 4 ಹಿಂಗೆ ಹೊಕ್ಕಾರ ಸಣ್ಣಾರ ಅದಾರ ದೊಡ್ಡಾರು ಅದಾರ ಯಾರನ್ನ ಕಳಿಸ್ಬೇಕ್ರಿ ಈಗ 8ನೇ ಹೊಕ್ಕಾರ ಅಂತೀರಲ್ಲ ಅವ್ರನ್ನ ಕಳಿಸಿದ್ರು ನಡೀತೈತೆ ನೋಡ್ರಿ ಫೀಸ್ ಅಂತೂ ಭಾಳ ಕಡಿಮೆ ಐತ್ರಿ 1,000 ರೀ ಒಂದು ವರ್ಷಕ್ಕೆ ನೋಡ್ರಿ ಬಾಯಾರ ನೀವು ಹೇಳಿರಿ ಮನ್ಯಾಗ ಗಂಡ್ಮಕ್ಳು ಹೊಲಕ್ಕೆ ಹೋಗ್ಯಾರ್ರಿ ಅವ್ರು ಬಂದ್ರಂದ್ರೆ ಕೇಳ್ತೇವ್ರಿ ಕೇಳಿ ಕಳಿಸ್ತೇವೆ ಅಂದ್ರೆ ಹುಡುಗರ್ನ ಕಳಿಸ್ಕೊಡ್ತೇವೆ ತಗೋರಿ ಎಲ್ಲಿ ಹೇಳ್ತೀರಿ ಬೇರೆ ಸರ್ಕಾರಿ ಶಾಲ್ಯಾಗ ನಿಮ್ಮೂರು ಗೌರ್ಮೆಂಟ್ ಶಾಲ್ಯಾಗ ನಾ ಹೇಳಾಕತ್ತೇವ್ರಿ ಮುಂಜಾನೆ 7 ಗಂಟೆಯಿಂದ 8 ಗಂಟೆಗೆ ಒಂದು ತಾಸು ಇರ್ತೈತ್ರಿ ಕಳಿಸ್ಕೊಡ್ರಿ ಆ ತಗೋರಿ ಬಾಯಿಯಾರ ಮನ್ಯಾಗ ಗಂಡ್ಮಕ್ಳು ಮುಂದೆ ಹೇಳ್ತೇವ್ರಿ ಗಂಡ್ಮಕ್ಳಿಗೆ ಅಲ್ರಿ ನಿಮ್ಮ ಮನ್ಯಾಗ ಯಾವಾರ ಕಲಿ ಹುಡುಗರಿದ್ರೆ ಕಳಿಸ್ಕೊಡ್ರಿ ಏನಂತ ಗಿರ್ಜಕ್ಕ ಏನು ಹೇಳ್ತಾರಂತವ್ರು ಇಲ್ಲ ಇಲ್ಲೇ ದೊಡ್ಡ ಶಾಲ್ಯಾಗ ನಮ್ಮ ಹುಡುಗರು ಶಾಲಿಗೆ ಹೋಗೋದಲ್ಲ ಆ ಶಾಲಿಗೆ ಬಂದಾರಂತ ಇವರು ಮೇಡಮಾರ ಏನೋ ಹುಡುಗರಿಗೆ ಇಂಗ್ಲೀಷ್ ಕಲಿಸ್ತಾರಂತ ಮನ್ಯಾಗ ಕಲಿ ಹುಡುಗರು ಇದ್ರೆ ಕಲಿಸ್ರನ್ನಾಕತ್ತಾರ ನಿಮ್ಮ ಸಣ್ಣ ಹುಡುಗರು ಹಚ್ಚ ಶಾನೆ ಆಗ್ತಾವ ಎಷ್ಟು ತಗೋತೀರಿ ಕಲ್ಸಾಕ ಬಾಳೇನಿಲ್ರಿ ಅಕ್ಕಾರ ವರ್ಷಕ್ಕೆ 1,000 ರೂಪಾಯಿ ರೀ ಬಾಳೇನಿಲ್ಲ ವರ್ಷಕ್ಕೆ 1,000 ಅಂತೀರಿ ನೋಡ್ರಿ ಅಕ್ಕಾರ ನಿಮಗೆ 1,000 ರೂಪಾಯಿನೂ ಒಮ್ಮಾಕ್ಲೆ ಕಟ್ಟೋದಾಗಲಿಲ್ಲ ಅಂದ್ರೆ 2 ಸಲ ಕಟ್ರಿ ಒಮ್ಮೆ 200 ರೂಪಾಯಿ ಒಂದು 500 ರೂಪಾಯಿ ಕಟ್ರಿ ಈಗ ಮೊದ್ಲೇಕ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಕಳಿಸೋ ಮುಂದೆ ಒಂದು 500 ರೂಪಾಯಿ ತುಂಬ್ರಿ ಮತ್ತೆ ನಡು ಮಧ್ಯೆ ನಿಮ್ಗೆ ಇದ್ದಾಗ ಒಂದು 500 ರೂಪಾಯಿ ಅಯ್ಯ ಹೌದಲ್ಲ ಇದು ಬೇಷನ 500 ರೂಪಾಯಿ ತುಂಬಿ ಕಳಿಸ್ತಾ ಬರ್ತೈತೆ ತಗೋ ಏಯ್ ಸುವರ್ಣಿ ಬಾರ ಇಲ್ಲಿ ಯಾರ ಮೇಡಮ್ ಬಂದಾರ ಬಾ ಇಲ್ಲೇನ ಹೇಳತ್ತಾರ ಕೇಳ್ಬಾ ಹೌದ್ರಾ ಏನ್ರಿ ಮೇಡಮ್
ನಾವು ದೇಶಪಾಂಡೆ ಫೌಂಡೇಶನ್ನಿಂದ ಬಂದೇವ್ರಿ. ಮಕ್ಕಳಿಗೆ ಸ್ಕಿಲ್ ಇನ್ ವಿಲೇಜ್ ಅಂತ ಪ್ರೋಗ್ರಾಮ್ ಹಾಕ್ಕೊಂಡು ಇಂಗ್ಲೀಷ್ ಕಲ್ಸಾಕತ್ತೇವ್ರಿ. ನಿಮ್ಮ ಮನ್ಯಾಗ ಸಾಲಿ ಕಲಿಯೋ ಮಕ್ಕಳಿದ್ರೆ ಸಣ್ಣ ಇದ್ರೆ ಕಳಿಸ್ಕೊಡ್ರಿ ಮುಂಜಾನೆ ಸಂಜಿಕೆ. ಏನಿಲ್ರಿ, ವರ್ಷಕ್ಕೆ 1,000 ರೂಪಾಯಿ. 1,000 ರೂಪಾಯಿ ಭಾಳ ಏನಿಲ್ಲ ಅಂತೀರಲ್ರಿ ಯವ್ವ. ಸುವರ್ಣಿ, ಇಲ್ಲಿ ಕೇಳಿಲ್ಲ, ಬಾಯಿ ತೆಗಿಬೇಡ. ಒಮ್ಮಕ್ಳೆ 1,000 ಕಟ್ಟೋದಲ್ಲ ಅಂತ. ಈಗ ಒಂದೇಕೊಂದು 500 ತುಂಬಕ್ಕಂತ ಮತ್ತೆ ನಿನ್ನ ಕಡೆ ಇದ್ದಾಗ ಕೊಟ್ಟು ಕಳಿಸು ಅಂತ ಕಳಿಸ್ ಹುಡುಗರು. ನನ್ನ ಗಂಡ ಕುಡಿಕ ತಾ ದುಡ್ದು ರೊಕ್ಕ ಎಲ್ಲ ಕುಡಿದು ಬರ್ತೈತಿವ. ನನ್ನ ಗಂಡನು ಮಂದಿ ಹಂಗೆ ಚೆಂದಾಗಿ ಬಾಳೆ ಮಾಡಾವಾಗಿದ್ರೆ ನನ್ನ ಮಕ್ಕಳನ್ನು ಕಲಿಸ್ತಿದ್ದು ನೋಡಿವ್ವ. ನಾನು ಏನು ಮಾಡಲಿ, ನಾ ದುಡ್ದು ಬರೀ ಗುಂಪು ತುಂಬೋದು, ಸಾಲ ಹರಿದು ಮಾಡಾತೀನಿ. ಆಯ್ತು ಬಿಡ್ರಿ ಅಕ್ಕಾರ, ಮತ್ತೆ ಯಾರನ್ನಾರ ಕೇಳ್ತೇನೆ, ನಾನು ಹೋಗ್ತೇನೆ. ಹೋಗ್ಬೇಡ್ರಿ ಅಕ್ಕಾರ, ನಿಮ್ಮ ಫೋನ್ ನಂಬರು ಏನಾರ ಅಡ್ರೆಸ್ ಇದ್ರೆ ಕೊಟ್ಟು ಹೋಗ್ರಿ. ನಾನು ನಮ್ಮ ಮನ್ಯಾಗ ಹುಡುಗರು ಅದಾವು, ನಾನು 2 ಹುಡುಗರು ಬರ್ತಾವೆ. ನಮ್ಮ ಮನ್ಯಾಗ ಗಂಡು ಮಕ್ಕಳಿಗೆ ಸಂಜೆನಾಗ ಹೇಳ್ತೇನೆ, ಅವ್ರಿಗೆ ಹೇಳಿ ನಿಮಗೆ ಫೋನ್ ಹಚ್ತೇನೆ. ನಾವು ಇಲ್ಲೇ ಶಾಲೆಗೆ ಇರ್ತೇವೆ ತಗೋರಿ, ಹಗಲೆಲ್ಲ ಯಾವಾಗ ಬೇಕು ಅವಾಗ ಬರ್ರಿ ನೀವು.